ನಮ್ಮ ರಾಜ್ಯ ಸರ್ಕಾರ ನಮ್ಮನ್ನು ದನಗಳಿಗೆ ನೀರಿಲ್ಲ, ಜನಗಳಿಗೆ ಕುಡಿಯಲು ನೀರಿಲ್ಲ, ಸ್ವಯಂ ಹೊಂದಿರುವ ಬೆಳೆಗಳು 1 ಎಕರೆಗೆ 10 ಟನ್ನು ಕಬ್ಬು ಕಡಿಮೆ ಆಗ್ತಾ ಇದೆ ಎಂಬುದು ನಾವು ರೈತ ಸಂಘರು ಬೆಂಬಲ ಹಾಕಿ ನೀರು ಕೇಳಿದ್ರು ನೋಡ್ಕೊಂಡಿದ್ದಾರೆ. ಅವಿವೇಕಿಗಳು ಆಗ ಬೆಳೆದು ನಿಂತಿರುವ ಬೆಳೆಗಳಿಗೆ ಕೊಂಡಾಡಿ ನೋಡ್ಕೊಂಡು ನೀರು ನಿಂತಿದ್ರು, ನೀರು ನಿಂತಿರುವಂತ ನೀರಿಲ್ಲ. ಈ ಅವಿವೇಕಿಗಳು ನೀರು ಮಡಿಕೊಂಡು ನಮ್ಮ ನೀರು ಕೊಟ್ಟಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಸರ್ಕಾರ ಗೆಜೆಟಂತೆ ಗೆಜೆಟು. ನಮ್ಮ ಅವಿವೇಕಿಗಳು ನೀರು ಎಷ್ಟಿದೆ, ಎಲ್ಲೂ ಕೊಡಬೇಕು, ಯಾರು ಕೊಡಬೇಕು, ಯಾತಕ್ಕಾಗಿ ಕೊಡಬೇಕು ಅನ್ನುವ ನಿಯಮನೆ ಮನೆಗಾರನೇ ಇಲ್ಲಿ ಮಂಡ್ಯ ವಿಶ್ವೇಶ್ವರಂ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಸರ್ ವಿಶ್ವೇಶ್ವರಯ್ಯನವರು ಮಂಡ್ಯ ಜಿಲ್ಲೆ ಬೆಳೆ ಕಾಣಿಸಲಿ, ಜನ ಸಂಜೆಯಲ್ಲಿ ಅನ್ನ ಇರಲಿ, ಬರನಾಡು ಹಸಿರಾಗಿರಲಿ ಎಂಬಿಟ್ಟು ಬೇರೆ ಬರ್ತಿರೋದು. ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಪ್ರೊಫೆಸರ್ ನಾಡು ಏನಾದ್ರು ಮಾತಾಡಬೇಕು. ಎಲ್ಲ ರೈತ ಬಂಧುಗಳು, ಮಂಡ್ಯ ಜಿಲ್ಲೆ ಇದೆದ್ದು ಕಾಣದಂತ ವ್ಯಾಪಕವಾದ ಬರಗಾಲಕ್ಕೆ ಈ ಸಾರಿ ಒಳಗಾಗಲಿದೆ. ಇಂಥದ್ರಲ್ಲಿ ಈಗ ಇರುವ ಅಲ್ಪ ಸ್ವಲ್ಪ ನೀರನ್ನ ಕಾವೇರಿ ನಿರ್ವಹಣಾ ಮಂಡಳಿ ತಮಿಳುನಾಡಿಗೆ ಬಿಡಬೇಕು ಅನ್ನುವಂಥದ್ದು ಬಹಳ ಅವೈಜ್ಞಾನಿಕವಾದ ಪಕ್ಷಪಾತದ ತೀರ್ಮಾನ ಆಗಿದೆ. ಇದನ್ನೆಲ್ಲ ನಾವು ಒಕ್ಕಲಿನಿಂದ ಖಂಡಿಸಬೇಕಾಗಿದೆ. ಈ ಆದೇಶವನ್ನ ಕಾವೇರಿ ನಿರ್ವಹಣಾ ಮಂಡಳಿ ಮರುಪರಿಶೀಲನೆ ಮಾಡಿ ವಿಡ್ರಾ ಮಾಡಬೇಕು ಅಂತ ನಾವು ಎಲ್ಲ ರೈತರ ಪರವಾಗಿ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೇವೆ. ಮತ್ತು ಕಾಲಕ್ಕೆ ಮಳೆ ಆಗದಿದ್ದಾಗ ಯಾವ ರೀತಿಯ ಒಂದು ನಿಯಂತ್ರಣಕ್ಕೆ ಒಳಪಡಬೇಕು ಅನ್ನುವಂಥದ್ದನ್ನ ಎರಡೂ ರಾಜ್ಯಗಳಿಗೆ ವಿಧಿಸಿದ್ರೆ ಒಳ್ಳೆಯದು. ಒಂದಕ್ಕೆ ನ್ಯಾಯವನ್ನ ಮಾಡ್ತಾ ಇನ್ನೊಂದಕ್ಕೆ ನ್ಯಾಯವನ್ನ ಹೇಳುವಂಥದ್ದು ಬಹಳ ಖಂಡನೀಯವಾದಂಥ ವಿಚಾರ. ಈ ಕಾರಣಕ್ಕಾಗಿ ಈ ಪ್ರತಿಭಟನೆ ನಡೀತಾ ಇದೆ. ಇದರಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಅಭಿನಂದನೆಗಳು. ನಮ್ಮ ಪ್ರೊಫೆಸರ್ ಅವರಿಗೆ ಧನ್ಯವಾದಗಳು. ಈಗ ಕಬ್ಬು ಬೆಳೆಗಾರರ ಹೋರಾಟದ ನಮ್ಮ ಅಧ್ಯಕ್ಷರಾದಂಥ ವೀಣರು ಮಾತಾಡಬೇಕು. ಮಾನ್ಯವರೇ, ಇವಾಗ CRWC ಏಕೈಕಿ 4 TMC ನೀರು ಕೊಡು ಅಂತ ಹೇಳಿದರೆ ಅವ್ರಿಗೆ ಏನ ಕಣ್ಣಿದೆಯೋ ಇಲ್ಲ ಕಣ್ಣಿದೆಯೋ ಗೊತ್ತಿಲ್ಲ. ಇವತ್ತು ಅಂತ್ಯಂಶ ಯಾವ ಮೂಲಕ ಬೇಕಾದ್ರೆ ತಗೋಬಹುದು, ಎಲ್ಲ ಬ್ಯಾಟ್ರೇಟ್ ಮೂಲಕ ತಗೋಬಹುದು. ಏನೂ ಬಿಡುವಂತಿಲ್ಲ, ಹೆಂಗ್ ಬಿಡೋಕ್ ಸಾಧ್ಯ? ಇವಾಗ ನಮ್ಗೆ ತಿಂಗಳು ಮುಗಿದ್ರೆ ಮಾತ್ರ ಮಳೆಯನ್ನು ತುಂಬುವ ಬಗ್ಗೆ ತುಂಬಾ ಗಮನ ಕಡಿಮೆ. ಅದೇ ತಮಿಳುನಾಡಿಗಾದ್ರೆ ಡಿಸೆಂಬರ್ ತನಕ ಅವಕಾಶಗಳಿದೆ. ಅದನ್ನ ಅರ್ಥೈಸ್ತೇನೆ. ಇವರು ಬಿಡುಗಡೆ ಅಂತಂದ್ರೆ ಕರ್ನಾಟಕ ಸರ್ಕಾರ ಮತ್ತು ನಾವು ಡ್ಯಾಮಿರೋದು ಅವ್ರಿಗೋಸ್ಕರನ ಇಲ್ಲ ಕರ್ನಾಟಕ ಹಿತಾಸಕ್ತಿ ಕಾಪಾಡೋಗೋಸ್ಕರನ ಅಷ್ಟು ತಿಳುವಳಿಕೆ ಮುಖ್ಯಸ್ಥರಿಗೆ CRWC ಮತ್ತೆ ಇದೆಲ್ಲ ಮತ್ತೆ ಮುಖ್ಯಸ್ಥಿ ವ್ಯವಸ್ಥಿತವಾಗಿ ಮಾಡಲಿ ಎಂಬುದು ನಮ್ಮ ಸಂಘದ ಆದೇಶಿಸ್ತೀವಿ. ಧನ್ಯವಾದಗಳು. ಇಬ್ಬರೇ ಮಾತಾಡೋದು. ಇವಾಗ ನಮ್ಮ ಹಿರಿಯರಾದ ಜಗದೀಶನ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಆತ್ಮೀಯ ಎಲ್ಲ ರೈತ ಹೋರಾಟಗಾರರೇ, ನಿನ್ನೆ ದಿವಸ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಕಂಪನಿ 1,00,000 TMC 1,00,000 ಕ್ಯೂಸೆಕ್ಸ್ 15 ದಿವಸ ಬಿಡಬೇಕು ಅಂತ ಏನು ಆದೇಶ ಮಾಡಿದೆ, ಇದು ಅತ್ಯಂತ ಖಂಡನೀಯವಾದುದು. ಏನು ನಮಗೆ ನೈಋತ್ಯ ಮುಂಗಾರು ಬರಬೇಕಾಗಿತ್ತು ಜೂನ್ ಜುಲೈಲಿ ಸಂಪೂರ್ಣವಾಗಿ ವಿಫಲಾಗಿದೆ. ನಮ್ಗೆ ಏನಿದ್ರು ಅವಕಾಶ ಇನ್ನು ಆಗಸ್ಟ್ ತಿಂಗಳಲ್ಲಿ ಏನಾದ್ರು ಬಂದ್ರಷ್ಟೇ ಕುಡಿ ನೀರು ಮತ್ತೆ ಜಾನುವಾರುಗಳಿಗೆ ನೀರು ಸಾಧ್ಯ ಆಗುತ್ತದೆ. ತಮಿಳುನಾಡಿಗೆ ಆಗ್ನೇಯ ಮುಂದುವರೆಸಿರುವ ಅದು ಸೆಪ್ಟೆಂಬರ್ ಇಂದ ಡಿಸೆಂಬರ್ ಇರುತ್ತದೆ. ಹಾಗಾಗಿ ಏನಿದು ಕಾವೇರಿ ವಾಟರ್ ಕಮಿಷನ್ ಇದೆ, ಇವರು ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು
ಈ ಆದೇಶಕ್ಕೆ ಮಂಡ್ಯ ತಾಲೂಕು ರೈತ ತೀವ್ರವಾಗಿ ಖಂಡಿಸ್ತದೆ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಲ್ಲೇಶ್ ಅವರು ಮಾತಾಡ್ತಾರೆ. ನಮಸ್ಕಾರ. ನಮ್ಮ ಮಾತಾಡಿದವ್ರಿಗೂ ಕೆಆರ್ಎಸ್ ಪಕ್ಷದ ಮಂಡ್ಯ ಜಿಲ್ಲಾಧ್ಯಕ್ಷರು ಮಲ್ಲೇಶ್. ಏನು ವಿಚಾರ ಅಂದ್ರೆ ಕಾವೇರಿ ನೀರು ಎಲ್ಲಾ ವರ್ಷ ಇದೇ ಪದೇ ಪದೇ ಆಗ್ತವೆ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದಿದ್ರೆ ರೈತರುಗಳಿಗೆ ಮೋಸ ಮಾಡದೇನೆ ನಮಗೆ ನೀರು ಕೊಡ್ಬೋದಾಯ್ತು. 15 ದಿನಗಳ ಸಲ 3,000 ಕೇಸಸ್ ನೋಡ್ಬೇಕಂತ ಆದೇಶ ಮಾಡಿದ್ದಾರೆ ಸರ್ಕಾರ. ನಮ್ಮ ಹತ್ರ ನೀರಿದ್ರೆ ಕೊಡ್ಬೋದಾಯ್ತು. ಯಾವುದೇ ರೀತಿ ನಮ್ಮ ಹತ್ರನೇ ಊಟ ಇಲ್ಲ, ಬೇರೆಯವ್ರಿಗೆ ಎಲ್ಲಿ ಕೊಡಕ್ಕಾಗುತ್ತೆ ನಾವು? ದಯಮಾಡಿ ಸರ್ಕಾರ ನೀವೇನು ಆದೇಶ ಕೊಟ್ಟಿದೆ ಕೋರ್ಟ್ ಅದು ಹಿಂಪಡೆದು ನಮ್ಮ ಹತ್ರ ನೀರೇನು ಶೇಖರಣೆ ಇದ್ರೆ ಕೊಡ್ಬೋದು. ಆದ್ರೆ ಯಾವುದೇ ರೀತಿ ನಮಗೂ ಸಹ ಬೆಳೆದಿರುವಂತ ಎಲ್ಲ ಕಬ್ಬು ಭತ್ತ ಎಲ್ಲ ಒಣಗ್ತಾ ಇದೆ. ದಯಮಾಡಿ ಆಲ್ರೆಡಿ ರೈತರುಗಳು ಸಹ ಆತ್ಮಹತ್ಯೆ ಮಾಡುವಂತ ಸ್ಥಿತಿ ಹೋಗ್ತಾ ಇದೆ. ದಯಮಾಡಿ ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ರೈತರುಗಳಿಗೆ ನೀರು ಹರಿಸಬೇಕು. ತಮಿಳುನಾಡಿಗೆ ಎತ್ತಿರುವಂತ 3,000 ಕ್ಯೂಸೆಕ್ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾವೆಲ್ಲ ರೈತ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ನಾವು ನೀರು ಕೊಡಲ್ಲ, ನಾವು ಪ್ರಾಣ ಕೊಟ್ಟು ನೀರು ಕೊಡಲ್ಲ. ದಯಮಾಡಿ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ರೈತರುಗಳಿಗೆ ಬೆಳೆದಿರುವಂತ ಒಣಗಿರುವಂತ ಕಬ್ಬುಗಳಿಗೆ ನೀರು ಕೊಟ್ಟು ದಯಮಾಡಿ ಕೂಡಲೇ ತಮಿಳುನಾಡಿಗೆ ಎತ್ತಿರುವಂತ ನೀರನ್ನ ಕೂಡಲೇ ರದ್ದು ಮಾಡಬೇಕು. ನಾವು ಎಲ್ಲ ರೈತ ಸಂಘದ ನಾಯಕರುಗಳು ಹಾಗೂ ಕೆಆರ್ಎಸ್ ಪಕ್ಷದ ಪ್ರಗತಿಪರ ಎಲ್ಲ ಸಂಘಟನೆ ಮುಖಾಂತರ ನಾವು ಒಂದು ಹೋರಾಟ ಮಾಡ್ತಿದ್ದೀವಿ. ದಯಮಾಡಿ ನೀವೆಲ್ಲ ಸ್ಕೂಟರ್ಗಳು ಕತ್ತು ಹೋಗ್ತಿದ್ರೆ ದಯಮಾಡಿ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನೀವು ಸಹ ರೈತರುಗಳು, ನಾವು ಸಹ ರೈತರುಗಳು, ದಯಮಾಡಿ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ದಯಮಾಡಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡಿದ್ರೆ ಸರ್ಕಾರ ಮಣಿಬೇಕು. ಈ ಸರ್ಕಾರ ರೈತರುಗಳಿಗೆ ಒಂದಷ್ಟು ಮೋಸ ಮಾಡ್ಕೊಂಡು ಬರ್ತಾ ಇದೆ, ಈಗಲೂ ಸಹ ಮೋಸ ಮಾಡ್ತಾ ಇದೆ. ದಯಮಾಡಿ ಕೂಡಲೇ ರದ್ದುಪಡಿಸಿ ನಮಗೆ ನೀರನ್ನ ಒಣಗಿರುವಂತ ಕಬ್ಬುಗಳಿಗೆ ನೀರು ಕೊಡಬೇಕು. ದಯಮಾಡಿ ಎಲ್ಲ ಹೋರಾಟಗಾರರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡಬೇಕು. ಇಲ್ಲಿರುವಂತ ಎಲ್ಲ ಪ್ರಗತಿಪರ ಸಂಘಟನೆ ಎಲ್ಲ ನಾಯಕರುಗಳಿಗೆ ಧನ್ಯವಾದ ತಿಳಿಸ್ತೀವಿ. ಥ್ಯಾಂಕ್ ಯು. ನಾಗರಿಕ ಬಂಧುಗಳ, ನಮ್ಮ ಈ ಒಂದು ಚಳುವಳಿಯ ಉದ್ದೇಶ